ಹಾಯ್ ಫ್ರೆಂಡ್ಸ್, ನಾನು ಪದ್ಮಾವತಿ. ರೆಸಿಪಿಲಿ ನಾನು ಇವತ್ತು ಚೈನಾ ಗ್ರಾಸ್ ಬರ್ಫಿ ಮಾಡೋದು ತೋರಿಸ್ಕೊಂಡು ನಾವಿವತ್ತು ಚೈನಾ ಗ್ರಾಸ್ ಬರ್ಫಿ ಮಾಡೋದಕ್ಕೆ ಫಸ್ಟು ಚೈನಾ ಗ್ರಾಸು, ಸ್ವಲ್ಪ ಕಲ್ಲರು, ಹಾಲು, ಸಕ್ಕರೆ, ತುಪ್ಪ, ಕೋವಾ, ಗೋಡಂಬಿ ಪೇಸ್ಟ್ ಮಾಡ್ಕೊಂಡಿರೋದು, ಏಲಕ್ಕಿ ಪೌಡ್ರು, ಸ್ವಲ್ಪ ಕಾರ್ನ್ಫ್ಲೋರು, ದ್ರಾಕ್ಷಿ, ಗೋಡಂಬಿ. ಇದೆಲ್ಲ ಸಾಮಗ್ರಿಗಳು ನೋಡ್ಕೊಂಡ್ರಲ್ಲ ವೀಕ್ಷಕರೇ. ಇದು ಚೈನಾ ಗ್ರಾಸ್ಗೆ. ಚೈನಾ ಗ್ರಾಸ್ ಇದು ಅಂಗಡಿ ಎಲ್ಲ ಅಂಗಡಿಲೂ ಸಿಗುತ್ತೆ. ಇದನ್ನ ಮಾಡೋ ವಿಧಾನ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ನಾನು ಚೈನಾ ಗ್ರಾಸ್ ಹಾಕ್ತಾ ಇದ್ದೀನಿ. ನಾವು ಈ ಚೈನಾ ಗ್ರಾಸ್ ಹಾಕ್ಕೊಂಡ್ರೆ ಇದು ಮುಳುಗಷ್ಟು ನೀರು ಹಾಕೋಣ. ಸಾಕು. ಇದು ಬಾಂಡ್ಲಿ ಬಿಸಿ ಹಾಕಬೇಕು ಅನ್ನೋದೇನಿಲ್ಲ. ಇದು ಚೈನಾ ಗ್ರಾಸ್ ಮುಳುಗಷ್ಟು ನೀರು ಹಾಕಿ ಒಲೆ ಮೇಲೆ ಇಟ್ಟು ಇವಾಗ ಇದು ಬಿಸಿ ಮಾಡ್ಕೊಳ್ಳೋಣ. ಇದು ಮುಳುಗಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದೊಂದೆರಡು ನಿಮಿಷ ಸ್ವಲ್ಪ ಬಿಸಿ ಹಾಕಬೇಕು. ಇದು ಹಾಗೆ ಕರಗೋಗುತ್ತೆ. ನಿಮಗೆಲ್ಲ ಅಂಗಡಿಲೂ ಸಿಗುತ್ತೆ. ಇವಾಗ ಪೌಡ್ರು ಕೂಡ ಬಂದಿದೆ. ಅದನ್ನು ಈಸಿಯಾಗಿ ನಿಮಗೆ ತೊಗೊಬಂದು ಬೇಗ ಮಾಡ್ಕೋಬೋದು. ಇದಂದರೆ ನಾನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಕರಗ್ತಾ ಇದೆ. ಇವಾಗ ಸಕ್ಕರೆ ಇದಕ್ಕೆ ತಕ್ಕನಷ್ಟು ಒಂದು 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಸಾಕಾಗುತ್ತೆ. ಸ್ವಲ್ಪ ಸಕ್ಕರೆ ಕರಗಬೇಕು. ಇದಕ್ಕೆ ಇದಕ್ಕೆ 1 ಸ್ಪೂನು 1.5 ಸ್ಪೂನಷ್ಟು ಕಾರ್ನ್ಫ್ಲೋರು ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. 1 ಕಪ್ ಹಾಲಿಗೆ. ಈಗ ಗೋಡಂಬಿ ಪೇಸ್ಟು ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಕೇಸರಿ, ಒಂದು ಚಿಟಿಕೆ ಕೇಸರಿ ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಏಕೆಂದರೆ ಇದು ಅದೇ ವೈಟ್ ಕಲರೇ ಇರುತ್ತೆ. ನಾವು ಕಲರ್ಫುಲ್ ಆಗಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗ ನೋಡಿ ಹಾಕ್ತಾ ಇದೆ. ಇದಕ್ಕೆ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಪುಡಿ ಹಾಕ್ಕೊಳ್ಳೋಣ. ಹಾಕ್ತಾ ಇದ್ದೀನಿ. ಮಕ್ಕಳಿಗೆ ಹೆಲ್ತ್ಗೂ ಒಳ್ಳೆಯದು, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸಡನ್ ಅಂತ ಮಕ್ಕಳು ಕೇಳಿದ್ರೆ ಒಂದು 10 ನಿಮಿಷದಲ್ಲಿ ಇದು ಕೂಡ ಮಾಡ್ಬೋದು. ಸ್ವಲ್ಪ ತಳ ಬಿಟ್ಟರೆ ನಾವು ತಟ್ಟೆಗೆ ಹಾಕ್ಕೊಂಡು ಬರ್ಫಿ ಥರ ಕಟ್ ಮಾಡ್ಬೋದು. ನಾವು ಇದಕ್ಕೇನಂದರೆ ಕೋವಾ ಅಥವಾ ಚೀಸು ಯಾವುದಾದ್ರೂ ಎರಡರಲ್ಲಿ ಯಾವುದಾದ್ರೂ ಒಂದು ಉಪಯೋಗಿಸ್ಕೋಬೋದು. ಇವಾಗ ಬಬಲ್ಸ್ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಬಬಲ್ಸ್ ಬಂದರೆ ನಾವು ತಟ್ಟೆಗೆ ತುಪ್ಪ ಸವರಿ ತಟ್ಟೆಗೆ ನಾವು ಹಾಕ್ಕೊಳ್ಳೋಣ.
ಸಕ್ಕರೆ ಕಮ್ಮಿ ಇದೆಯಾ? ಕಮ್ಮಿ ಇದೆ. ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆಗಿದೆ. ಇವಾಗ ತಟ್ಟೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ತುಪ್ಪ ಸವರಿ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತುಪ್ಪ ಸವರಿ ತಟ್ಟೆಗೆ ಹಾಕಿ. ಇವಾಗ ಸ್ವಲ್ಪ ದ್ರಾಕ್ಷಿ ಇದೆಲ್ಲ ಮೇಲೆ ಅಲಂಕಾರಕ್ಕೆ ಹಾಕ್ಕೊಳ್ಳೋಣ. ಗೋಡಂಬಿ, ಡ್ರೈ ಫ್ರೂಟ್ಸು,